ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾರಿಕಲ್ಲಿರುವ ಹಜರತ್ ಲೋಟನ್ ಶಾ ಉರ್ಸವತಿ ವಿಜೃಂಭಣೆಯಿಂದ ನಡೆಯಿತು ಮತ್ತು ಲೋಟನ್ ಶಾ ದರ್ಗಾ ಕಮಿಟಿ ನೇತೃತ್ವದಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಹಾಗೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಲೋಟನ್ ಶಾ ದರ್ಗಾಗೆ ಮುಖ್ಯವಾಗಿ ಚಿಕ್ಕೋಡಿ ಮತ್ತು ಸದಲಗಾ ಮತಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿಯವರು 1 ಲಕ್ಷ ರೂಪಾಯಿಗಳನ್ನು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಈ ಉರ್ಸ್ ನಿಮಿತ್ತ ಖ್ಯಾತ ಕವಾಲಿ ಗಾಯನರಾದ ಅಜಿಮ್ನಾಜ್ ಆಗಮಿಸಿ ಮತ್ತಷ್ಟು ಶೋಭೆ ತಂದರು ಮತ್ತು ಈ ಲೋಟನ್ ಶಾ ದರ್ಗಾಗೆ ಗಣೇಶ್ ಹುಕ್ಕೇರಿಯವರು ಆಗಮಿಸಿ ಹಜರತ್ ಲೋಟನ್ ಶಾ ಮಜಾರ್ಗೆ ಹೂವಿನ ಗಲೀಫ್ ಹಾಕಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಂಡರು ಮತ್ತು ಕವಾಲಿ ಕಾರ್ಯಕ್ರಮವನ್ನು ಅತಿ ಉತ್ಸಾಹದಿಂದ ನೋಡಿ ಸಂತೋಷ ವ್ಯಕ್ತಪಡಿಸಿದರು. ಜಾರಿಕಲ್ಲಿರುವ ಪುರಸಭೆ ಸದಸ್ಯರು ಗುಲಾಬ್ ಹುಸೇನ್ ಬಾಗವಾನ್ ಕೂಡ ಈ ಉರ್ಸ ಕಮಿಟಿಯನ್ನು ಸಾಥ್ ನೀಡಿ ಬಂದಿರುವ ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಹಾಗೂ ವ್ಯವಸ್ಥೆ ಕೂಡ ಮಾಡಿ ಮತ್ತು ಉರ್ಸು ಹಾಗೂ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ಯಶಸ್ಸು ಮಾಡಿದ್ದಾರೆ ಎನ್ನಬಹುದು. ಇದೇ ಸಂದರ್ಭದಲ್ಲಿ ಶೋಭಾನ್ ಬಾಗವಾನ್, ಬಬ್ಬು ಬಾಗವಾನ್, ಆಸಿಫ್ ಶ್ರೀರಾಮ್ಕರ್, ಇಮ್ತಾಜ್ ಬೆಂಗೋಡ್ಕರ್, ಆಸಿಫ್ ಬಾಗವಾನ್, ಫಿರೋಜ್ ಯಾಸಿನ್, ಮುಬಾರಕ್ ಸುಬಾನಿ, ಮೈಕಲ್ ಆಶ್ರಫ್ ಜಾರಿ, ಗುಡ್ಡನ್ ಭಗವಾನ್ ಹಾಗೂ ಜಾರಿಗಲ್ಲಿರುವ ಮುಖಂಡರು, ಸ್ಥಳೀಯರು, ದರ್ಗಾ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು. जीना है तो ईमान को हथियार बना लो। वो शख्स जिसे देख के अल्लाह की याद आए, उस शख्स को तुम कौम का सरदार बना लो। जमाने से अलग पहचान रखता है, नवाबी खून है इसमें, नवाबी शान रखता है। उसे छोड़ो जो हिंदुस्तान के नारे लगाता है,
उसे चुन लो जो अपने दिल में हिंदुस्तान लगता है। मैंने कहा अपने हमको तिरंगे जो खाली हाथ है उसे रोक देना, जो नोट लेके आए उसे मत रोकना।